ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡಾರ್ಲಿಂಗ್ಸ್, ಇವತ್ತು ಏನಪ್ಪ ಅಂತಂದರೆ ಹೂವೊಂದು ಬಳಿ ಬಂದು ಅನ್ನುವ ಒಂದು ಶಾರ್ಟ್ ಫಿಲಮಿನ ಪ್ರೀಮಿಯರ್ ಶೋಗೆ ಹೋಗ್ತಾಯಿದ್ದೀನಿ. ಅದು ನಮ್ಮ ಯೂನಿಕ್ ಶಶಾಂಕ್ ಅವರು, ನನ್ನ ಫ್ರೆಂಡ್ ಆದಂಥ ಯೂನಿಕ್ ಶಶಾಂಕ್, ನೀವೆಲ್ಲರೂ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ. ಅವರ ಒಂದು ಶಾರ್ಟ್ ಫಿಲಮ್ ಪ್ರೀಮಿಯರ್ ಶೋಗೆ ಹೋಗ್ತಾಯಿದ್ದೀನಿ. ಕಮಾನ್ ಲೆಟ್ಸ್ ಗೋ. ತುಂಬ ಲೇಟ್ ಆಗಿಬಿಟ್ಟಿದೆ ಡಾರ್ಲಿಂಗ್ಸ್, ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಗೊತ್ತಿಲ್ಲ. ಬನ್ನಿ, ಹೋಪ್ಸೋ ಆನ್ ಟೈಮ್ ರೀಚ್ ಆಗ್ತೀನಿ ಅಂತ. ಡಾರ್ಲಿಂಗ್ಸ್, ಇವಾಗ ಟೈಮ್ ಬಂದು 6:45, 5:00ವರೆಗೆ ಒಂದು ಇವೆಂಟ್ ಇತ್ತು. ಆ್ಯಕ್ಚುಲಿ ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದು ಇಲ್ಲಿಂದ ರೂಮಿಗೆ ಬರೋಷ್ಟೊಳಗೆ ಆಲ್ರೆಡಿ 6:45. ಇವೆಂಟ್ ಇದ್ದಿದ್ದು 5:30ಗೆ. ಆ್ಯಕ್ಚುಲಿ ಅಂದರೆ 5 to 6 ಹೇಳಿದರು. ಸ್ಟಾರ್ಟ್ ಆಗೋದು 5:30ಗೆ ಅಂತ ಪ್ರೀಮಿಯರ್ ಶೋ. ನನ್ನ ಫ್ರೆಂಡ್ ಅವ್ರದ್ದು ಹೂವೊಂದು ಬಳಿ ಬಂದು ಶಾರ್ಟ್ ಫಿಲ್ಮ್, ನಿಮ್ಗೆ ಗೊತ್ತಿರುತ್ತೆ, ಯೂನಿಕ್ ಶಶಾಂಕ್ ಅವ್ರದ್ದು. ಇವಾಗ ಫೋನ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲ ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ, ಬ್ರದರ್ ಈ ಥರ ಆಯಿತು ಅಂತ. ನೋಡೋಣ, ಇಲ್ಲೊಂದು ಸಲ ಕಾಲ್ ಮಾಡಲ. ಬ್ರದರ್ ಇನ್ನೂ ಎಲ್ಲ ಅಲ್ಲೇ ಇದ್ದೀರಾ, ಬರೋದಾ ಹೇಗೆ ಅಂತ. ಬೇಡ ಬಟ್ ಇನ್ನೂ ನಾನು ಫ್ರೆಶ್ ಅಪ್ ಆಗಿಲ್ಲ, ಬಂದು ಹಾಗೆ ಕೂತಿದ್ದೀನಿ. ಇನ್ನು ರೂಮ್ ಒಳಗಡೆ ಕೂಡ ಹೋಗಿಲ್ಲ. ಓಕೆ, ಆಮೇಲೆ ಕಾಲ್ ಮಾಡಿ ಮಾತಾಡೋಣ. ಇಲ್ಲ ಒಂದು ಸಲ ಕಾಲ್ ಮಾಡಿ ಕೇಳೋಣ ಇರಿ ಎಷ್ಟೊತ್ತಾಗುತ್ತೆ. ಇನ್ನೂ ಒಂದು 1/2 hour 45 minutes ಇರ್ತಾರೆ ಅಂದರೆ ಐ ಕ್ಯಾನ್ ಮ್ಯಾನೇಜ್. ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು, ಏನು ನಮ್ಮದೇನು ರೆಡಿ ಇಲ್ಲ ಡಾರ್ಲಿಂಗ್ಸ್, ಮುಖ ತೊಳ್ಕೊಂಡು ಹಾಗೆ ಹಿಂಗೆ ಹೋಗ್ಬಿಡ್ತೀನಿ. ಕಾಲ್ ಮಾಡಲಾ? ಕಾಲ್ ಮಾಡಿದ್ದೆ ಡಾರ್ಲಿಂಗ್ಸ್, ಬಟ್ ಪಿಕ್ ಮಾಡಿಲ್ಲ. ಮೆಸೇಜ್ ಮಾಡಿದರು ಇವೆಂಟ್ ಮುಗ್ದೋಯ್ತು ಅಂತ. ಏನು ಮಾಡೋಕ್ಕಾಗಲ್ಲ, ಇವೆಂಟು ಲೇಟಾಗಿ ಬಂದಿದ್ವಿ, ನಮ್ಮ ತಪ್ಪು, ಲೇಟ್ ಆಗಿದ್ದು. ಇವಾಗ ಹೊಟ್ಟೆ ಹೆವಿ ಎಸಿತಾ ಇದೆ ಡಾರ್ಲಿಂಗ್ಸ್. ಬಂದು ಅವ್ರು ಹೇಳ್ತಾ ಇದ್ದಾಗೆ ಸರಿ ಆಯಿತು ಅಂತ ನೋಡಿ ಅದೇ ಡ್ರೆಸ್ಸಲ್ಲಿ ಮಲಗಿಬಿಟ್ಟಿದ್ದೆ. 1 hour ನೆಮ್ಮದಿ ನಿದ್ದೆ ಆಗಿದೆ. ಇವಾಗ ಹೋಗಿ ಊಟ ಮಾಡೋಣ, ಬಿಕಾಸ್ ನಾನು ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಹೋಗಿ ನೀಟಾಗಿ ಊಟ ಮಾಡ್ಕೊಂಬರೋಣ, ಕಮಾನ್. ಬಟ್ ಆದರೂ ಹೋಗಬೇಕಿತ್ತು ಡಾರ್ಲಿಂಗ್ಸ್, ಆ ಶಾರ್ಟ್ ಫಿಲ್ಮ್ನ ನಾನು ಪ್ರೀಮಿಯರ್ ಶೋಲ್ಲಿ ನೋಡಬೇಕಿತ್ತು. ಬಿಕಾಸ್ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಅವರು ಮಾಡಿರೋವಂಥ ಒಂದು ಶಾರ್ಟ್ ಫಿಲ್ಮ್. ಬಟ್ ಕ್ಯಾಚ್ ಏನು ಗೊತ್ತಾ, ನಾನು ಆಲ್ರೆಡಿ ಆ ಶಾರ್ಟ್ ಫಿಲ್ಮ್ನ ನೋಡಿದ್ದೀನಿ. ಇಟ್ಸ್ ವೆರಿ ವೆರಿ ಗುಡ್. ರಿಲೀಸ್ ಆಗ್ತಾಯಿದೆ, ಎಲ್ಲರೂ ಕೂಡ ನೋಡಿ ಆ್ಯಂಡ್ ಶೇರ್ ಮಾಡಿ. ಹೊಟ್ಟೆ ಹೆವಿ ಹಸಿತಾ ಇದೆ ಡಾರ್ಲಿಂಗ್ಸ್, ಊಟಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಏರಿಯಾದಲ್ಲಿ ಹೋಟ್ಲುಗಳೇ ಇಲ್ಲ. ಹೋಟ್ಲುಗಳು ಹೆವಿ ಪ್ರಾಬ್ಲಮ್ ಅಪ್ಪ. ಹೋಟ್ಲಿಗೆ ಹೋಗೋದು ಇರೋದೇ ಒಂದು 2 ಮತ್ತು ಇರೋದೇ 3 ಮತ್ತೊಂದು, ಅದೇ ಹೋಟ್ಲಿಗೆ ಬರಬೇಕು ಡಾರ್ಲಿಂಗ್ಸ್. ಊಟ ಬಂತು, ಹೆವಿ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಅಂತ ಬಂದುಬಿಟ್ಟೆ. ಇವೆಂಟ್ಗೆ ಹೋಗಬೇಕಿತ್ತು, ಬಟ್ ಇಟ್ಸ್ ಓಕೆ. ನಾನು ಆಲ್ರೆಡಿ ಫಿಲ್ಮ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ರಿಲೀಸ್ ಆದಾಗ ನಿಮಗೂ ಕೂಡ ಲಿಂಕ್ ಶೇರ್ ಮಾಡ್ತೀನಿ, ದಯವಿಟ್ಟು ನೋಡಿ. ಇವಾಗ ಏನು ತಿಂತಾಯಿದ್ದೀನಿ ಅಂತ ನೋಡ್ತೀರಾ? ನೋಡಿಸಿ, ಮಶ್ರೂಮ್ ರೈಸ್, ಮಶ್ರೂಮ್ ಕಬಾಬ್, ನಾನ್ ವೆಜ್ ಕಬಾಬ್ ಅಲ್ಲ, ಮಶ್ರೂಮ್ ಕಬಾಬ್. ಬನ್ನಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಹೊಟ್ಟೆ ಬೇಯಿಸ್ತಾ ಇದೆ, ಶಿಸ್ತಾಗಿ ತಿಂದು ಬಿಸಾಕೋಣ. ಸಕ್ಕತ್ತಾಗಿದೆ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ಒಂಚೂರು ಚೆನ್ನಾಗಿಲ್ಲ. ಇದೇನೋ ನನಗೆ ಬೆಳಗ್ಗೆ ರೈಸ್ನ ಮತ್ತೆ ಬಿಸಿ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಫೀಲ್ ಆಗ್ತಾಯಿದೆ. ಇಟ್ ಈಸ್ ನಾಟ್ ಗುಡ್ ಡಾರ್ಲಿಂಗ್ಸ್. ಇವಾಗ ಏನು ಮಾಡೋಕ್ಕಾಗಲ್ಲ, ತೊಗೊಬಿಟ್ಟಿದ್ವಿ, ತಿನ್ಬಿಡೋಣ ಬನ್ನಿ ಡಾರ್ಲಿಂಗ್ಸ್. ಹೊಟ್ಟೆ ತುಂಬ ಊಟ ಆಯಿತು. ಆ್ಯಕ್ಚುಲಿ ಆ ಮಶ್ರೂಮು ಚೆನ್ನಾಗಿರಲಿಲ್ಲ ಅನಿಸುತ್ತೆ, ಫುಲ್ ಆಯಿಲಿ ಗಂಟಲೆಲ್ಲ ಕಡಿತಾ ಇದೆ. ಇವಾಗ ಹೋಗಿ ಯಾವ್ದಾದ್ರು ಒಂದು ಫ್ರೂಟ್ ಜ್ಯೂಸ್ ಕುಡಿದ್ಬಿಡ್ಬೇಕಿಲ್ಲ, ಬಿಸಿ ನೀರು ಕುಡಿಬೇಕಿಲ್ಲ ಅಂದರೆ ಆಗಲ್ಲ. ನನಗೆ ಗೊತ್ತಾಗ್ತಾ ಇದೆ, ಗಂಟಲೆಲ್ಲ ಇಚ್ಚಿಂಗ್ ಆಗ್ತಾಯಿದೆ. ಒಂಚೂರು ಚೆನ್ನಾಗಿರಲಿಲ್ಲ ಡಾರ್ಲಿಂಗ್ಸ್. ಓಕೆ ಡಾರ್ಲಿಂಗ್ಸ್, ಊಟ ಆಯಿತು. ಇವಾಗ ಹೋಗಿ ಕೆಲಸ ಏನಿದ್ರು ಮಲ್ಕೊಳ್ಳೋದೆ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ಇವತ್ತು ವ್ಲಾಗು ಕರೆಕ್ಟಾಗಿ ಆಗಲೇ ಇಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದು ನಾನು ಪ್ರೀಮಿಯರ್ ಶೋ ಹೋಗ್ತೀನಿ, ಅಲ್ಲಿ ವ್ಲಾಗ್ ಮಾಡೋಣ ಅಂತ. ಬಟ್ ಪ್ರೀಮಿಯರ್ ಶೋಗೆ ಹೋಗಲಿಲ್ಲ ಡಾರ್ಲಿಂಗ್ಸ್. ಸೊ ವ್ಲಾಗು ಕೂಡ ಗಾನ್. ಇವತ್ತಿಷ್ಟೇ ವ್ಲಾಗ್. ಸುಮ್ಮನೆ ಬಂದೆ, ಮಲ್ಕೊಂಡೆ ಅಷ್ಟೇ ಡಾರ್ಲಿಂಗ್ಸ್. ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಈ ಥರ ಆಗುತ್ತೆ, ಅಂದ್ಕೊಂಡಿದ್ದ ಥರ ಆಗೋಲ್ಲ. ಅವಾಗ ಏನು ಮಾಡೋಕ್ಕಾಗುತ್ತೆ, ಇರೋದ್ರಲ್ಲೇ ಮ್ಯಾನೇಜ್ ಮಾಡಬೇಕು. ಏನಂತೀರಾ? ಕರೆಕ್ಟಾ? ಲವ್ ಯು ಡಾರ್ಲಿಂಗ್ಸ್.